ರಾಹುಲ್ ಅಂಬಾನಿ ಅದಾನಿಗೆ ಬೈಯೋದನ್ನೇ ನಿಲ್ಲಿಸಿದ್ದಾರೆ. ಯಾಕೆ ಅದಾನಿ ಜೊತೆ ಏನಾದರೂ ಒಪ್ಪಂದ ಮಾಡ್ಕೊಂಡಿದ್ದಾರಾ ರಾಹುಲ್ ಗಾಂಧಿ ಅನ್ನೋ ಪ್ರಶ್ನೆ ಈಗ ಬಂದಿರೋದು. ಅಂಬಾನಿ ಅದಾನಿಯಿಂದ ಎಷ್ಟು ಮಾಲ್ ಎತ್ತಿದಿರಿ, ಕಪ್ಪು ಹಣದ ಎಷ್ಟು ಚೀಲಗಳನ್ನ ಹೊಡೆದಿದ್ದೀರಿ ಅಂಬಾನಿ ಅದಾನಿ ಅವರಿಂದ. ಅವರ ಹೆಸರೇ ಎತ್ತಿಲ್ವಲ್ಲ. ಇತ್ತೀಚೆಗೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಕಳೆದ 5 ವರ್ಷದಿಂದ ಬರೀ ಅಂಬಾನಿ ಅದಾನಿ ಅಂತ ಹೇಳ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅವರ ವಿಷಯನೇ ಇಲ್ಲ ಎಲ್ಲೂ ಕೂಡ. ದಿನನಿತ್ಯ ಬೈತಾ ಇದ್ರು ಅಂಬಾನಿ ಅದಾನಿಗೆ. ಆದ್ರೆ ರಾಹುಲ್ ಗಾಂಧಿ ಸದ್ಯಕ್ಕೆ ಯಾಕೆ ಸೈಲೆಂಟ್ ಆಗಿರೋದು? ಚುನಾವಣೆ ಘೋಷಣೆ ಆದ್ಮೇಲೆ ಕಂಪ್ಲೀಟ್ ಆಗಿ ನಿಲ್ಲಿಸಿ ಬಿಟ್ಟಿದ್ದಾರೆ. ಅಂಬಾನಿ ಅದಾನಿಗೆ ಬೈಯೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಹಾಗಾದ್ರೆ ಅವರಿಂದ ಎಷ್ಟು ಫಾಯ್ದಾ ಆಗಿದೆ ಇವರಿಗೆ ಅಂತ ತೆಲಂಗಾಣದಲ್ಲಿ ಕಾಂಗ್ರೆಸ್ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ರಾಹುಲ್ ಅಂಬಾನಿ ಅದಾನಿಗೆ ಬೈಯೋದನ್ನೇ ನಿಲ್ಲಿಸಿದ್ದಾರೆ ಇತ್ತೀಚೆಗೆ ಅಂತ ಪ್ರಚಾರದ ಸಂದರ್ಭದಲ್ಲಿ ಅದಾನಿ ಜೊತೆ ಏನಾದರೂ ಒಪ್ಪಂದ ಮಾಡ್ಕೊಂಡಿದ್ದೀರಾ ಅಂತ ರಾಹುಲ್ ಗಾಂಧಿಗೆ ಮೋದಿ ಪ್ರಶ್ನೆ ಮಾಡ್ತಾರೆ. ಅಂಬಾನಿ ಅದಾನಿಯಿಂದ ಎಷ್ಟು ಮಾಲ್ ಎತ್ತಿದ್ದೀರಾ, ಏನು ಅಡ್ಜಸ್ಟ್ಮೆಂಟ್ ಆಗಿದೆ ನಿಮ್ಮ ನಡುವೆ, ಕಪ್ಪು ಹಣದ ಎಷ್ಟು ಚೀಲಗಳನ್ನ ನೀವು ಹೊಡೆದಿದ್ದೀರಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ತೆಲಂಗಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ. आपने देखा होगा ये कांग्रेस के शहजादे पिछले 5 साल से सुबह उठते ही माला जपना शुरू करते थे. जब से उनका राफेल वाला मामला ग्राउंडेड हो गया तब से उन्होंने एक नई माला जपना शुरू किया. 5 साल से एक ही माला जपते थे. 5 उद्योगपति, 5 उद्योगपति, 5 उद्योगपति. फिर धीरे धीरे कहने लगे अंबानी अडानी, अंबानी अडानी, अंबानी अडानी. 5 साल से. लेकिन जब से चुनाव घोषित हुआ है इन्होंने अंबानी अडानी को गाली देना बंद कर दिया. मैं आज तेलंगाना की धरती से पूछना चाहता हूं, जरा ये शहजादे घोषित करें कि इस चुनाव में ये अंबानी अडानी से कितना माल उठाया है, काले धन के कितने बोरे भर करके रुपये मारे हैं, क्या टेम्पो भर करके नोटे कांग्रेस के लिए पहुंची है, क्या सौदा हुआ है. आपने रातों रात अंबानी अडानी इनको गाली देना बंद कर दिया. जरूर दाल में कुछ काला है. 5 साल तक अंबानी अदानी को गाली दी और रातों रात गालियां बंद हो गई. मतलब कोई न कोई चोरी का माल टेम्पो भर भर करके आपने पाया है. मिथिलारा ये जवाब देना पड़ेगा देश को. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಕಾಂಗ್ರೆಸ್ ಆರಂಭದಲ್ಲೂ ಕೂಡ ಒಂದು ಆರೋಪವನ್ನು ಮಾಡ್ತಾ ಬರ್ತಾ ಇತ್ತು, ಬಿಜೆಪಿ ಸರ್ಕಾರ ಅದು NDA ಸರ್ಕಾರ ಏನಿದೆ ಅದು ರೈತರ ಪರವಾಗಿ, ಬಡವರ ಪರವಾಗಿಲ್ಲ, ಬಹುಕೋಟಿ ಉದ್ಯಮಿಗಳ ಪರವಾಗಿದೆ. ಅದರಲ್ಲೂ ಅಂಬಾನಿ ಅದಾನಿ ಹೆಸರು ರಿಪೀಟ್ ಆಗ್ತಲೇ ಇತ್ತು. ಆದರೆ ಈಗ ಒಂದು ವಿಚಾರವನ್ನು ಪಾಯಿಂಟ್ ಔಟ್ ಮಾಡಿದ್ದಾರೆ ಮೋದಿ. ಚುನಾವಣೆ ಘೋಷಣೆ ಆದಮೇಲೆ ಅವರ ಸುದ್ದಿನೇ ಇಲ್ಲ, ಸದ್ದೇ ಇಲ್ಲ ಎಲ್ಲೂ ಕಡೆ ಅಂತ, ಅವ್ರ ಬಗ್ಗೆ ಎಲ್ಲೂ ಮಾತನಾಡ್ತಿಲ್ಲ ಅನ್ನೋದು. ಯಾವ ಸಂದರ್ಭದಲ್ಲಿ ಇದು ಪ್ರಚಾರ ಆಗ್ತಿರುವಂಥ ಸಂದರ್ಭದಲ್ಲ ಏನು ಹೇಳಿದ್ರು ಅಂತ ಮೋದಿ? ಹೌದು ಅವಿನಾಶ್, ಲೋಕಸಭಾ ಚುನಾವಣೆ ಪ್ರಚಾರ ತಾರಕಕ್ಕೇರ್ತಾ ಇದೆ. ಈಗಾಗಲೇ 3 ಹಂತದ ಮತದಾನ ಮುಗಿದಿದೆ. 4ನೇ ಹಂತದ ಮತದಾನ ನಡೆಯುವಂತಹ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಇವತ್ತು ವಾರಂಗಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾ ಇರುವಂತಹ ವೇಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುಖ್ಯವಾಗಿ 5 ವರ್ಷಗಳಿಂದ ರಾಹುಲ್ ಗಾಂಧಿ ಅವರು ಉದ್ಯೋಗಪತಿಗಳ ವಿರುದ್ಧ ಮಾತನಾಡುತ್ತಿದ್ರು. ನಮ್ಮ ಸರ್ಕಾರ ಉದ್ಯೋಗಪತಿಗಳ ಪರವಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ
ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು. ಮೊದಲು 5 ಉದ್ಯೋಗಪತಿಗಳು ಸರ್ಕಾರವನ್ನ ನಡೆಸ್ತಾ ಇದ್ದಾರೆ, ಉದ್ಯೋಗಪತಿಗಳಿಂದ ಲಾಭ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಕೊನೆಗೆ ಇಬ್ಬರಿಗೆ ಬಂದ್ರು. ಅದು ಅದಾನಿ ಅವರಿಗೆ ಲಾಭ ಮಾಡಿಕೊಡ್ತಾ ಇದೆ ಸರ್ಕಾರ ಅನ್ನುವಂತ ನಿಟ್ಟಿನಲ್ಲಿ ವಾಗ್ದಾಳಿಯನ್ನ ಮಾಡ್ತಾ ಇದ್ರು. ಮತ್ತೆ 2 ಉದ್ಯೋಗಪತಿಗಳ ವಿರುದ್ಧ ರಾಹುಲ್ ಗಾಂಧಿ ಪದೇ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಯಾವಾಗ ಲೋಕಸಭಾ ಚುನಾವಣೆ ಘೋಷಣೆ ಆಯಿತು ಆವಾಗಿನಿಂದ ರಾಹುಲ್ ಗಾಂಧಿ ಈ ಇಬ್ಬರ ಹೆಸರುಗಳನ್ನ ಹೇಳೋದನ್ನ ಬಿಟ್ಟಿದ್ದಾರೆ, ಅವರಿಗೆ ಬೈಯೋದನ್ನ ಬಿಟ್ಟಿದ್ದಾರೆ. ಯಾಕೆ ಅವರು ಇವರಿಬ್ಬರಿಗೆ ಬೈಯೋದನ್ನ ಬಿಟ್ಟಿದ್ದಾರೆ? ಅವರಿಂದ ಏನಾದರೂ ದುಡ್ಡು ಬಂದಿದೆಯಾ ನಿಮಗೆ? ಯಾಕೆ ಅವ್ರನ್ನ ಈಗ ಬೈತಾ ಇಲ್ಲ? ಮೊದಲು ಯಾಕೆ ಬೈತಾ ಇದ್ರಿ, ಈಗ ಯಾಕೆ ಬೈತಾ ಇಲ್ಲ? ಅವರಿಂದ ಏನಾದರೂ ಟೆಂಪೋ ಗಟ್ಟಲೆ ಕಪ್ಪು ಹಣ ನಿಮಗೆ ಏನಾದರೂ ಬಂದು ಸೇರಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಮುಖ್ಯವಾಗಿ ಚುನಾವಣೆ ಘೋಷಣೆ ಆದ ಬಳಿಕ ರಾಹುಲ್ ಗಾಂಧಿ ಅವರು ಕೂಡ ಅದಾನಿ ಅಂಬಾನಿ ಅವರನ್ನ ಟಾರ್ಗೆಟ್ ಮಾಡೋದನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು ಏನು ಅಂತಂದ್ರೆ, ಮುಖ್ಯವಾಗಿ ಉದ್ಯೋಗಪತಿಗಳನ್ನ ಅವ್ರನ್ನ ಟಾರ್ಗೆಟ್ ಮಾಡಿದ್ದೆ ಆದಲ್ಲಿ ಉದ್ಯೋಗಪತಿಗಳು ಕಾಂಗ್ರೆಸ್ ವಿರುದ್ಧ ನಿಲ್ಲುವಂತಹ ಸಾಧ್ಯತೆ ಇದೆ ಚುನಾವಣೆ ವೇಳೆಯಲ್ಲಿ. ಹಾಗಾಗಿ ಅವರ ವಿರುದ್ಧ ಆದಷ್ಟು ಟಾರ್ಗೆಟ್ ಅನ್ನು ಕಡಿಮೆ ಮಾಡಬೇಕು, ಅವರಿಗೆ ಬೈಯೋದನ್ನ ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರುಗಳು ಕೂಡ ಸಲಹೆ ಕೊಟ್ಟಿರಬಹುದು. ಹಾಗಾಗಿ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಿಲ್ಲ. ಇದೇ ವಿಚಾರವನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತೆಲಂಗಾಣದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಎಲ್ಲಿ ಹೋಯ್ತು ನಿಮ್ಮ ಅಂಬಾನಿ ಅದಾನಿ ಅವರಿಗೆ ಬೈತಿದ್ದಂತಹ ರಾಹುಲ್ ಗಾಂಧಿ ಈಗ ಯಾಕೆ ಬೈತಾ ಇಲ್ಲ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡುತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಈಗ ಹೇಳ್ತಾ ಇರ್ತಕ್ಕಂಥದ್ದು ನ್ಯಾಯಪತ್ರವನ್ನ ಏನು ಘೋಷಣೆ ಮಾಡಿದೆ, 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೇವೆ, ನಾವು ಬಡವರಿಗಾಗಿ ನಾವು ಸರ್ಕಾರವನ್ನ ಮಾಡ್ತೀವಿ, ಆದ್ರೆ ಬಿಜೆಪಿ ಉದ್ಯೋಗಪತಿಗಳಿಗಾಗಿ ಸರ್ಕಾರವನ್ನ ಮಾಡುತ್ತೆ. ಕೇವಲ ಇಬ್ಬರಿಗೋಸ್ಕರ ಸರ್ಕಾರವನ್ನ ಮೋದಿ ಅವರು ನಡೆಸ್ತಾ ಇದ್ದಾರೆ, ನಾವು ಬಡವರಿಗೋಸ್ಕರ ಸರ್ಕಾರವನ್ನ ಮಾಡ್ತೀವಿ, ನಮಗೆ ಅಧಿಕಾರ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಕೇಳ್ತಾ ಇದ್ರು. ಆದ್ರೆ ಚುನಾವಣೆ ಘೋಷಣೆ ಆದ್ಮೇಲೆ ರಾಹುಲ್ ಗಾಂಧಿ ಅವರು ಕೂಡ ಇವ್ರ ಬಗ್ಗೆ ಮಾತಾಡೋದನ್ನ ನಿಲ್ಲಿಸಿದ್ದಾರೆ. ಇದನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಶ್ನೆ ಮಾಡಿರುವಂತಹದ್ದು. ಅವಿನಾಶ್, ಧನ್ಯವಾದ ಹರೀಶ್.